ಇದು ಇಗ್ಲೂರು. ಇದು ಟರ್ನಿಂಗ್ ಪಾಯಿಂಟು. ಇಗ್ಲೂರಿಂದ ಚನ್ನಪಟ್ಟಣ ರೂಟಲ್ಲಿ ಬಂದರೆ ಈ ಕಡೆ ಸರಗೂರಿಗೆ ಹೋಯ್ತದೆ ಮತ್ತು ಅಲಗೂರಿಗೂ ಹೋಯ್ತದೆ. ಈ ಕಡೆ ಬಂದರೆ ಮದ್ದೂರು, ಕೊಕರಬೆಳ್ಳೂರು ಎರಡು ಕಡೆನೂ ಹೋಯ್ತದೆ. ಮತ್ತು ಇದು ಇಗ್ಲೂರಿನ ಚನ್ನಪಟ್ಟಣದ 26 ಕಿಲೋಮೀಟ್ರ್ ಇರುವ ರೋಡು. ಅಂದರೆ ಈಗ ನಮ್ಮೂರಿಗೆ ಹೋಗುವ ರೋಡು. ಅಂದರೆ ಇಗ್ಲೂರಿಂದ ಹಾದಿ ಹೋಗುವ ಎಸ್.ಐ. ಇದು ಹಾದು ಹೋಯ್ತದೆ. ಯಾವ ಥರ ಹೋಗೋದು ಅಂತ ತಿಳಿಸ್ತೀನಿ. ಮತ್ತು ಇಗ್ಲೂರಿನ ಫೇಮಸ್ ಡ್ಯಾಮ್ ದೇವೇಗೌಡರ ಡ್ಯಾಮಾಗಿ ಕಳಿಸಿರುವ ಅದನ್ನು ತೋರಿಸ್ತೀನಿ. ಇದು ಇಗ್ಲೂರು ಒಳಗಡೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಮುಂದೆ ಹೋದರೆ ಯಾವ ಟರ್ನಿಂಗ್ ಪಾಯಿಂಟ್ ಬರ್ತದೆ ಮತ್ತು ಏನು ಅಂತ ತಿಳಿಸ್ತೀನಿ. ಇಗ್ಲೂರಿಂದ ಇದು ದೊಡ್ಡೂರಿನಿಂದ ಇದು ಸರ್ಕಲ್ಗೆ ಏನು ಮೇನು ಬಸ್ ಸ್ಟ್ಯಾಂಡು ಸುಧಾ ಸಿಗ್ತಾ ಇದೆ ನೋಡಿ. ಅಲ್ಲಿ ಬಸ್ ಸ್ಟ್ಯಾಂಡು ಸುಧಾ ಇದೆ. ಅಂದರೆ ಬಸ್ ನಿಲ್ದಾಣ. ಚನ್ನಪಟ್ಟಣದಿಂದ ಇಗ್ಲೂರಿಗೆ ಬಸ್ಸು ಕೊನೆಯ ಪಯಣ. ಅಂದರೆ ಇಲ್ಲಿಗೆ ಬಾರ್ಡ್ರ್ ಇದು ನೋಡಿ. ಬಸ್ಸು ಸುಧಾ ಕಾಣಿಸ್ತಾ ಇದೆ. ಈ ಕಡೆ ನೀವು ಬೈಕ್ಗಳನ್ನ ನೋಡ್ತಾ ಇದ್ದೀರಿ. ಬ್ರೇಕ್ನೆಸ್ ಜಾಸ್ತಿಗಳು, ಗಾಡಿಗಳು ಓಡಾಡಬೇಕಾದ್ರೆ ಹುಷಾರಾಗಿ ಓಡಾಡಬೇಕು. ಈ ಕಡೆ ಹೋದರೆ ಏನು ಜನಸಂಗತಿ ಓಡಾಡ್ತಾ ಇತ್ತಲ್ಲ ಇದು ಈ ಕಡೆ ಮದ್ದೂರಿಗೆ ಹೋಯ್ತದೆ. ಜೊತೆಗೆ ಈ ಕಡೆ ನಾನು ಹೋಯ್ತಿರೋದು ಬಂದು ನಮ್ಮೂರಿಗೆ ಆಗ್ಲಳಿಗೆ ಎಸ್.ಐ. ಆಗ್ಲಳಿಗೆ. ಇದು ಸ್ಕೂಲ್, ಮನೆ ಮತ್ತು ಎಲ್ಲೆಲ್ಲಿ ಟರ್ನಿಂಗ್ ಆಗ್ತದೆ ಮತ್ತು ಇಲ್ಲೂ ಡ್ಯಾಮ್ಗೆ ಯಾವ ಥರ ಹೋಗೋದು ಅಂತ ಮಾರ್ಗದರ್ಶನ ಏನು ಸಿಂಪಲ್ಲಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಬೈಕಲ್ಲಿ ಹೋಯ್ತದ್ರಿಂದ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ. ಈ ರೂಟಲ್ಲಿ ಹೋಗಬೇಕು ಇಗ್ಲೂ ಡ್ಯಾಮ್ಗೆ. ಇಲ್ಲಿ ಟರ್ನಿಂಗ್ ಪಾಯಿಂಟ್ಗಳು ಜಾಸ್ತಿ ಇರ್ತದೆ ಮತ್ತು ಗಾಡಿ ವೆಹಿಕಲ್ಸು ದಟ್ಟಣೆವಾಗಿರ್ತದೆ ನೈಟ್ ಟೈಮಲ್ಲಿ. ಮತ್ತು ಬ್ರೇಕ್ನೆಸ್ ಗಾಡಿಗಳು ಐ ಬೀಮಲ್ಲಿ ಓಡಿಸ್ತಾರೆ. ಹುಷಾರಾಗಿ ನೋಡಿ ಓಡಿಸ್ಬೇಕು ನೈಟ್ ಟೈಮಲ್ಲಿ. ಇದು ನೋಡಿ ಇಗ್ಲೂರಿನ ಡ್ಯಾಮ್ಗೆ ಹೋಗೋ ಟರ್ನಿಂಗ್ ಪಾಯಿಂಟು. ಇಲ್ಲಿ ಮುಂದೆ ಸ್ಟ್ರೈಟ್ ಹೋಗ್ಬೇಕು. ಹಂಗೆ ಇಲ್ಲಿ ಮುಂದೆ ಹೋದರೆ ನಮ್ಮ ಅಜ್ಜಿಯರೋದು ಮಾರೇಗೌಡನ ದೊಡ್ಡಿಯಲ್ಲಿ ತೋರಿಸ್ತೀನಿ. ನಾನು ಹುಟ್ಟು ಬೆಳೆದೂರಲ್ಲೇ ಅದು ನೋಡಿ. ಇಲ್ಲಿ ಬ್ರೇಕ್ ಎಲ್ಲ ತಿರುಗಿಸ್ತೆಲ್ಲ ಗಾಡಿ ಹ್ಯಾಂಡ್ಲನ್ನು ತಿರುಗಿಸಿ ಲೈಟನ್ನು ತೋರಿಸ್ತಾ ಇದ್ದೀನಲ್ಲ, ಇದು ನಮ್ಮ ಅಜ್ಜಿಯರವರು ಮಾರೇಗೌಡನ ದೊಡ್ಡಿ ಅಂತ. ಇಲ್ಲೇ ಹುಟ್ಟು ಬೆಳೆದದ್ದು. ಇಲ್ಲಿಂದ 1.5 ಕಿಲೋಮೀಟ್ರು. ಈ ದಾರಿ ಬಂದು ಇಗ್ಲೂ ಡ್ಯಾಮ್ಗೆ ಹೋಗುವ ದಾರಿ. ಇಲ್ಲಿಂದಲೇ ಹಾದು ಹೋಗಬೇಕು. ಯಾಕೆಂದರೆ ಮದ್ದೂರು ದೊಡ್ಡಿ ಬಳಸ್ಕೋಕೆ ದೂರ ಆಯ್ತದೆ ಅಂತ ನಾವು ಊಟ ಬೆಳೆಯ ಓದುತ್ತವಿಂದ ಅಂದರೆ ನಾವು ಬೆಂಗಳೂರು ಬಂದ ತವಿಂದ ಇದೇ ರೋಡಲ್ಲಿ ಓಡಾಡುತ್ತಾ ಇರೋದು. ಇದು ಇಗ್ಲೂ ಡ್ಯಾಮ್ಗೆ ಹೋಗುವ ರೋಡು. ಮುಂದೆ ಹೋಗಬೇಕು. ಇಗ್ಲೂರಿಂದ ಜಸ್ಟ್ 2 ಕಿಲೋಮೀಟ್ರ್ ಆಯ್ತದೆ. ಕೆಲವೊಬ್ರು ಹೇಳ್ತಾರೆ ಚನ್ನಪಟ್ಟಣ ಮಂಗಳೂರು ಮಾರ್ಗವಾಗಿ ಬರಬೇಕು ಇಗ್ಲೂ ಡ್ಯಾಮ್ಗೆ. ಯಾರು ಕೇಳಿದ್ರು ಸುಧಾ ಹಳ್ಳಿ ಕಡೆ ಹೇಳ್ತಾರೆ. ಹಂಗಾಗಿ ನೋಡಿ ಇಗ್ಲೂ ಡ್ಯಾಮ್ಗೆ ನಾವು ಬಂದು ಏನು ಇಗ್ಲೂ ಡ್ಯಾಮನ್ನ ಫಸ್ಟು ನೋಡಿ ಯಾವ ಥರ ಇರ್ತದೆ ಅಂತ. ಜಾಸ್ತಿ ಜನ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಯಾವಾಗಲೂ ನೀರು ಹೋಯ್ತಾ ಇರೋದ್ರಿಂದ ಮತ್ತು ನೀರು ನಿಂತಿರೋದ್ರಿಂದ ಇದೇ ಇಗ್ಲೂ ಡ್ಯಾಮ್ಗೆ ಒಂದೇ ರೋಡು. ಗಾಡಿಗಳು ಅಷ್ಟೇ ದಟ್ಟಣವಾಗಿ ಓಡಾಡ್ತವೆ ಮತ್ತು ನೈಟ್ ಟೈಮಲ್ಲಿ ಮಾತ್ರ ಬ್ರೇಕ್ನೆಸ್ಗಳು ಗಾಡಿಗಳು ಜಾಸ್ತಿ ಇರ್ತದೆ. ಇದು ಸೇತುವೆ ಇರೋದ್ರಿಂದ, ಸೇತುವೆ ಅಂದರೆ ಕಟ್ಟಿದ್ರಿಂದ ಇದೊಂದು ಒಂಥರ ದಿಬ್ಬು ಥರ ಕಟ್ಟಿದ್ದಾರೆ. ಆ ಕಡೆ ಈ ಕಡೆ ಕಂಬಿ ಹಾಕಿ, ಹಂಗಾಗಿ ಜಾಸ್ತಿ ಇರ್ತವೆ. ಮತ್ತು ಟ್ರಾಕ್ಟ್ರುಗಳು ಸುಧಾ ಇಲ್ಲಿಂದ ದೊಡ್ಡಿ ಏನು ಐತೆ ಸಕ್ಕರೆ ಫ್ಯಾಕ್ಟ್ರಿಗೆ ಅಲ್ಲಿಗೆ ಹೋಯ್ತವೆ ಜಾಸ್ತಿ. ನೋಡಿ ಕಬ್ಬನ್ ಲಾರಿಗಳು, ಟ್ರಾಕ್ಟ್ರುಗಳು ಜಾಸ್ತಿ ಈ ರೂಟಲ್ಲಿ. ನೋಡಿ ನಿಮ್ಮ ಮುಂದುಗಡೆ ಕಾಣ್ತದೆ ಇಗ್ಲೂ ಡ್ಯಾಮು. ಇದು ಎಂಟ್ರೆನ್ಸು. ಇದು ಹೆಂಗೆ ಅಂತೇಳಿದ್ರೆ ಆ ಕಡೆ ಹೋದರೆ ಮದ್ದೂರು ತಾಲೂಕು, ಈ ಕಡೆ ಬಂದರೆ ಚನ್ನಪಟ್ಟಣ ತಾಲೂಕು. ಇದು ಬಂದು ಚನ್ನಪಟ್ಟಣ ತಾಲೂಕು ನಾನು ತೋರಿಸ್ತಾ ಇರೋದು. ಈ ಹೊಳೆಯಲ್ಲಿ ಎನಿ ಟೈಮ್ ಇರ್ತದೆ. ಇದು ದೇವೇಗೌಡರು ಕಳಿಸಿರುವ ಡ್ಯಾಮು ಇದು. ಯಾಕೆ ಅಂತೇಳಿದ್ರೆ ಸಾಯಂಕಾಲ ಟೈಮಲ್ಲಿ ನೋಡೋದು ತುಂಬ ಸೊಗಸು ಇದೆ. ಸುಮಾರು ಜನ ವೀಕೆಂಡ್ಗಳಲ್ಲಿ ಏನೋ ಗೊತ್ತಿರೋರು ಚನ್ನಪಟ್ಟಣ, ರಾಮನಗರ ಈ ಕಡೆ ಸೈಡವರು, ಬೆಂಗಳೂರವ್ರು ಕೆಲವೊಬ್ರುಗಳು ಮೀನಿನ ಏನು ಹಿಡಿದು ರಜೆಗಳಲ್ಲಿ ಊಟ ಮಾಡ್ಕೋಕ್ಕೆ ಇಲ್ಲಿ ಬಂದು ಎಷ್ಟೋ ಜನ ಸ್ಟೇ ಮಾಡ್ತಾರೆ. ನೋಡಿ ಗೇಟ್ ಉದ್ದವಾಗಿದೆ. ಇದು ಹೆಂಗೆ ಸೇರ್ಕೊಂಡದ ಅಂತ ಹೇಳಿದ್ರೆ ಆ ಕಡೆ ಚನ್ನಪಟ್ಟಣ ತಾಲೂಕು, ಈ ಕಡೆ ಬಂದರೆ ಬೆಂಗಳೂರು ಬೆಂಗಳೂರು ಇದು ಚನ್ನಪಟ್ಟಣ ತಾಲೂಕಿಗೆ ಸೇರ್ಕೊಂಡಿದೆ. ಈ ನೋಡಿ ಈ ಲಾಸ್ಟ್ ಗೇಟು ಒಂದು ಹಂಪ್ಸ್ ಇದೆ. ಇದು ಬಂದು ಮದ್ದೂರು ತಾಲೂಕು, ಮಂಡ್ಯ ಡಿಸ್ಟಿಕ್ ಬರ್ತದೆ. ಈ ಕಾರ್ ನಿಲ್ಸಿದಾರಲ್ಲ ಇಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ನಾವು ನೈಟ್ ಟೈಮಲ್ಲಿ ಒಂದು ಸ್ವಲ್ಪ ಹುಷಾರು ನೋಡಿ. ಹಂಪ್ಸ್ ದಾಟೋಯ್ತು ಅಂದರೆ ಇದು ನಮ್ಮೂರಿಗೆ ಹೋಗೋ ದಾರಿ. ಅಂದರೆ ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆಗೆ ಹೋಗುವ ಸ್ಥಳ ಇದು. ಇಲ್ಲಿಂದ ಸ್ವಲ್ಪ ದೂರ ಹೋಯ್ತು ಅಂತ ಹೇಳಿದ್ರೆ ಮುಂದೆ ಸಾಗಿದ್ರೆ ನಮ್ಮೂರು ದಾರಿ. ನಾವು ಯಾಕೆ ಅಂತ ಹೇಳಿದ್ರೆ ಮಂಡ್ಯ, ಮದ್ದೂರು ಅವೆಲ್ಲ ಬಳಸ್ಕೊಬರಕ್ಕೆ ದೂರ ಆಯ್ತದೆ ಅಂತ
ಏನು ಈಗಲೂ ರೋಡಲ್ಲೇ ಓಡಾಡೋದ್ರಿಂದ ಅವಾಗಲಿಂದ ಇದರಿಂದ ಬೆಂಗಳೂರಿಗೆ ಬಂದ ಟೈಮಿಂದ ಇದೇ ರೋಡಲ್ಲಿ ಓಡಾಡ್ತಾ ಇರೋದು. ಈ ಕಡೆ ಏನು ಮರ ಗಿಡಗಳು ಕಾಣಿಸ್ತಲ್ಲ, ಅಲ್ಲಿ ಯಾವಾಗಲೂ ಸುಧಾ ಮ್ಯಾಚ್ಗಳು ಅವು ಫಿಕ್ಸ್ ಮಾಡ್ಕೊಂಡು ಆಡ್ತಾರೆ. ಅಂದರೆ ಫಿಕ್ಸ್ ಅಂದರೆ ಮ್ಯಾಚ್ಗಳನ್ನ ಇಡ್ತಾರೆ ಕೆಲವೊಂದು ಟೈಮ್ಗಳಲ್ಲಿ. ಏನು ಸ್ಪರ್ಧಿಗಳಿಗೆ ಮಾಡ್ತಾರೆ. ಈ ರೋಡಲ್ಲಿ ಸುಮಾರು ತುಂಬ ಕಷ್ಟ, ಯಾಕೆಂದರೆ ಓಡಾಡಬೇಕಾದ್ರೆ ಗಾಡಿಗಳು ತುಂಬ ದಟ್ಟನಾಗಿ ಬರ್ತದೆ. ಜೊತೆಗೆ ಏನು ಅಂತ ಹೇಳಿದ್ರೆ ನಾನು ಹೇಳ್ದಂಗೆ BP ಜಾಸ್ತಿ ಡೂಮನ್ನ ಜಾಸ್ತಿ ಲೈಟಾಗಿ ಬರ್ತಾರೆ. ಇದೇ ನಮ್ಮೂರು ನೋಡಿ. ಎಂಟ್ರೆನ್ಸ್ ಬಂದು ಗಗ್ಗೆಗಡೊಂದೊಡ್ಡಿ ಅಂತ ನಾವು ಕರಿತೀವಿ. ಈ ಊರಿಂದ ಏನು ಟರ್ನಿಂಗ್ ಪಾಯಿಂಟು ಇದೆ ಅಂದರೆ ನಾವು KM-ದೊಡ್ಡಿನ ಬರ್ತಲ್ಲ, ಬಟ್ ಇಗ್ಲೂರು ಮಾರ್ಗದಾಗ ಬರೋದ್ರಿಂದ ಇದು ಆ ಥರ ಇದೆ ನೋಡಿ. ಇದು ಗಗ್ಗೆಗಡೊಂದೊಡ್ಡಿ ಅಂತೀವಿ. ಆಗ್ಲಹಳ್ಳಿ ಗ್ರಾಮ ಇದು ನೋಡಿ. ಈ ಕಡೆ ಹೋದರೆ ಚೆನ್ನಿಪುರಕ್ಕೆ ಹೋಗ್ತದೆ, ದೊಡ್ಡಿಗೆ ಹೋಗ್ಬೋದು. ಮತ್ತು ಈ ಕಡೆ ಸ್ಟ್ರೈಟಾಗಿ ಹೋದ್ರೂ ಸುಧಾ ಏನು ಟರ್ನ್ ಆದಿ ಇದು SI ಆಗ್ಲಹಳ್ಳಿ ನಮ್ಮ ಊರನ್ನು. ಇದರೊಳಗೆ ಊರುಗಡೆ ಹೋಗೋದು. ಊರುಗಳೇ ಹೆಂಗೆ ಸಾಕ್ತಾ ಇದ್ದೀವಿ ಅಂತ ನೋಡೋಣ ಮತ್ತು ಏನೇನಿದೆ ಅಂತ. ಈಗ ಹೊಸದಾಗಿ ಏನಪ್ಪ ನಮ್ಮೂರಲ್ಲಿ ಅಂದರೆ, ಮೊದಲು 2 ದೇವಸ್ಥಾನ ಫ್ರಂಟಲ್ಲಿದ್ದು, ಈಗ 5 ದೇವಸ್ಥಾನಗಳು ಉದ್ಘಾಟನೆ ಆಗಿದ್ದಾವೆ. ನೋಡಿ. ಈ ಊರೊಳಗೆ ಬಂದರೆ 5 ದೇವಸ್ಥಾನಗಳು ಫ್ರಂಟಲ್ಲೇ ಸಿಗ್ತವೆ. ಕಟ್ಟೆ ಪಕ್ಕದಲ್ಲೇ ಇರೋದ್ರಿಂದ 5 ದೇವಸ್ಥಾನ. ಈ ಹೊಸದಾಗಿ ಏನು ಉದ್ಘಾಟನೆ ಆಗಿರೋ ದೇವಸ್ಥಾನಗಳು ಮೊದಲು 2 ಇದ್ದು, ಈಗ ಊರೊಳಗಡೆ ಹೋಗೋಣ ಯಾವ ಥರ ಇರ್ತದೆ ಅಂತ. ಇದೇನು ಈ ಬೀದಿಲಿ ಹೋಗ್ತಾ ಇದ್ದೀನಿ, ಇದು ಸರ್ಕಲ್ಗೆ ಹೋಗ್ತದೆ. ಮೇನು ಇದೆ ನಮ್ಮ ಮನೆಗೆ ಹೋಗೋ ರೋಡು. ಮಕ್ಕಳುಗಳು ಸಾಯಂಕಾಲ ಆಯಿತು ಅಂದರೆ ಗುಂಪು ಸೇರಿಬಿಡ್ತಾರೆ. ಏಕೆಂದರೆ ಎಲ್ಲರದ ಹಳ್ಳಿ ಕಡೆ ಎಲ್ಲ ಟ್ಯೂಷನ್ಗಳು ಪರ್ಸನ್ಗಳು ಇರೋದಿಲ್ಲ, ಆದರೆ ಬೆಂಗಳೂರು ಕಡೆ ಎಲ್ಲ ಇರ್ತದೆ. ಇಲ್ಲಿಂದ 500 ಮನೆಗಳು ಸ್ಟಾರ್ಟ್ ಆಯ್ತದೆ. ಈ ಕಾರ್ ನಿಲ್ಸೋದು 500 ಮನೆಗಳು ಇರುವೆ, ಮತ್ತು ಈ ಕಾರ್ ನಿಲ್ಸಿರುವ ಮನೆಯೂ ಸುಧಾ 500 ಮನೆ. ಮುಂದೆ ಟರ್ನಿಂಗ್ ಹೋದರೆ ನಮ್ಮ ಮನೆಗಡೆ ಹೋಗೋ ರೋಡು. ಇಲ್ಲಿ 2 ಬೈಕ್ ನಿಲ್ಸಿರುವ 500 ಮನೆ ಇದುವೆ. ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಟರ್ನಿಂಗ್ ಮಾಡಿದ್ರೆ ನಮ್ಮ ಮನೆ ಇದು ನಮ್ಮ ಮನೆ. ಫಸ್ಟ್ ಮನೆಯೇ ಒಂದು ಸಿಂಗಲ್ ಆಗಿರೋದು, ಒಂದೇ ಮನೆ ಇರೋದು ನೋಡಿ. ನನ್ನ ಮಗ ಓಡಿ ಬಂದ ಆಲೆ, ಅವನಿಗೆ ಗೊತ್ತಿತ್ತು ಬರ್ತದೆ ಅಂತ, ಹಂಗಾಗಿ ಮುಂದೆಗೆ ರೋಡಲ್ಲೇ ಕಾಯ್ತಾನೆ ಬಂದ ಅಂತ ಹೇಳ್ತಾನೆ. ಅವ್ರ ಅಜ್ಜಿ ಕರಿತಾವನೆ. ನಮ್ಮ ಅಮ್ಮನ ಸುಧಾ ಬಂದರು. ಇದೇ ನಮ್ಮ ಮನೆ. ಏನಂತ ಹೇಳಿದ್ರೆ, ನಮ್ಮ ಅಮ್ಮ ಒಬ್ಬರೇ ವಾಸಿಸೋದು ಊರಲ್ಲಿ. ನಾವೆಲ್ಲ ನಮ್ಮ ಅಣ್ಣ ನಾವು ಎಲ್ಲ ಬೆಂಗಳೂರಲ್ಲಿರೋದ್ರಿಂದ ನಮ್ಮ ಅಮ್ಮ ಒಬ್ಬರೇ ಇರೋದು. ನಮ್ಮ ಅಮ್ಮನ ಸುಧಾ ಒಬ್ಬರೇ ಇರೋದ್ರಿಂದ ಏನಂದರೆ ಮನೆಯದವರು ಇವರು. ನಮ್ಮ ಹೆಸರು ಸುಮಿತ್ರ ಅಂತ, ನಮ್ಮ ಮಿಸ್ಸಸ್ಸು. ಇವರು ಸುಧಾ ಈಗ ಅಲ್ಲಿದ್ದಾರೆ ಊರ ಕಡೆ, ಅಂದರೆ ಈಗ ಪ್ರೆಸೆಂಟ್ ಇದ್ದಾರೆ. ಮೊದಲೆಲ್ಲ ಬೆಂಗಳೂರಲ್ಲಿ ಇದ್ದು, ಈಗ ಸದ್ಯಕ್ಕೆ ಏನು ಫಂಕ್ಷನ್ ಇತ್ತು ಒಂದು, ಆ ಫಂಕ್ಷನ್ಗೋಸ್ಕರ ಊರಿಗೆ ಬಂದಿದ್ದಾರೆ. ಇದು ನಮ್ಮ ಮನೆ ಒಳಗಡೆ. ಫಸ್ಟ್ ಇರೋದು ಒಂದು ನೀರು ಮನೆ. ಒಳಗಡೆ ಹೋದರೆ 2 ರೂಮು, ಒಂದು ಅಡುಗೆ ಮನೆ, ಇಷ್ಟಿದೆ. ಇಲ್ಲಿ ನಮ್ಮ ಅಣ್ಣ ಸುಧಾ, ನಮ್ಮ ಅಮ್ಮ, ನಮ್ಮ ಫ್ಯಾಮಿಲಿ ಏನೋದೆ ಬಂಧು ಬಳಗದವರೆಲ್ಲ ಈ ಮನೆಗೆ ನಾವು ಜಾಸ್ತಿ ಬರೋದು. ಹಂಗಾಗಿ ಏನು ಈ ಮನೇಲಿ ವಾಸಿಸ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.